ನಿಂಗಕ್ಕ ನಾ ಏನಾರ ಇಲ್ಲಿದ್ನಿ ಅಂದ್ರೆ ನಿಮ್ಮ ನಾನು ಹೊರದು ಹೋಗ್ತಾನೆ ನಾ ಹೋಗ್ತೀನಿ. ನಾಳೆ ಬರ್ತೀನಿ ನೋಡಿ, ಎಷ್ಟೊತ್ತಿಗೆ ಬರ್ಲಿ ಹೇಳು? ಒಂದು 10 ಗಂಟೆಗೆ ಬಾರ. ಸರಿ ಅಕ್ಕ, ಅವ ಬರ್ತೀನಿ. ಅಯ್ಯ ಬಿಡಾಡಿ ಗೀತಿ ಹೋಗ್ಲಕ್ಕಿ. ಅವ ಆಕಿ ಗೀತೆ ಅಲ್ಬೇ, ಕಲ್ಲವಕಿ. ಏನ ಕಾಲ್ ಹೇರಕ್ ಹೋಗ್ಯಾಳ ಅಂತದೇನ? ಆಕಿ ಮನಿ ಕಟ್ಟಿದ್ದೈತಲ್ಲ ಚಲೋನೇ ಐತಿ. ಅಯ್ಯ ಹಳೆ ಮನಿ ಏನಾರ ಬಿತ್ತು ಮತ್ತೆ ಕಾಲ್ ಹೇರುವಂತದ ಏನ್ ಬಂದೈತೆ ಆಕಿಗೆ? ಹೇಳ್ಬೇಕಿಲ್ಲ, ನಾನು ಒಂದಿಟ್ಟು ಬರ್ತಿದ್ದೆ ಅಂತ ಹೇಳ್ತೀನಿ. ಏ ಯವ್ವ, ಕಲ್ ಹೇರಕಲ್ಲ ಯವ್ವ, ಕಲ್ಲವಕಿ ಕಲ್ಲವ್ವ. ಅವ್ರ ಅವ್ನ ಮನಿ ಕಾಲ್ ಹೇರಕ್ ಹೋಗ್ಯಾಳ. ಅವ್ರ ಅವ್ನ ಮನಿನ ಬಿತ್ತನ ನಾನು ನೋಡಿದ್ನಲ್ಲ, ಚಲೋ ಐತೆ. ಈ ದೂರಾಗ ಕೊಟ್ಟಾರಂತೆ, ಚಂದಂಗ ಇದ್ಲು. ಅವ್ರತ್ತೆ ಏನಾರ ಹಾಕ್ಯಾಳ ಕಲ್ಲು ಮತ್ತೆ ಹುಡ್ದಾಗ ಏನಾರ ಕಲ್ಲು ಹಾಕ್ಯಾಳ ಮತ್ತೆ. ಯವ್ವ ಏನನವ ಈಗಿನ ಹುಡುಗ್ಯಾರ್ದು ಅರ್ಥನ ಆಗಂಗಿಲ್ಲ. ಅವ್ವ ಅವ್ರ ಅತ್ತಿ ಸಜ್ಜಿ ಚಲೋನ ಅದರ, ಸುಮ್ಮನೆ ನೀ. ಕತ್ತಿ ಬಂದು ಒದ್ದಿತ್ತ ಅದಕ್ಕೆ ಅಲ್ಲಿ ಹೇರಕ್ ಹೋಗ್ಯಾಳ. ಅಯ್ಯೋ ಕತ್ತಿ ಪಾಪ, ಅದಕ್ಕೇನು ಗೊತ್ತಾಗುತ್ತೆ? ಅದೇನ್ ಮಾಡುತ್ತೆ, ಅದು ಒಂದು ಪ್ರಾಣ ಅಲ್ಲ, ಸಿಕ್ಕಿನ ಸೈಡ್ ಹೋಗ್ಬೇಕಾಗಿತ್ತು. ಅದ್ರ ಬದ್ಲಿ ಅದಕ್ಕೆ ಕಲ್ಲಿ ಇರೋದು ಪಾಪ ಅದು. ಅವ್ವ ನಮ್ಮ ಅವ್ನ ಜೋಡಿ ಗುದ್ದಾಡಿದ್ರೆ ನಂದು ತಲೆ ಆಪಾಗತ್ತೆ. ಆಯ್ತು ಗವ್ವ, ಬರ್ತೀನಿ. ಬಾಚಣಿಗೆ ತರಕ್ ಹೋದೆ ತಂಗಿ, ಲಗು ತಗೊಂಡ್ ಬಾ. ನಾನು ತಲೆ ಇಕ್ಕೊಂಡಿಲ್ಲ, ಇಕ್ಕೊಂತೀನಿ. ತಲೆ ಕಡಿಯಾಕತ್ತೈತೆ ಒಂದ ಸುಮ್ಮ. ವಾ ನಿನ್ನಿಂದ ಯಾಕನವ ಕಡಿಯಾಕತ್ತ ಬಿಟ್ಟೈತಿ. ನೋಡ್ಲೇನ ಹಂಗಾರ ತಲೆ? ತಲೆಗೇನು ಏನಾಗಿಲ್ಲವ, ಏನಾಗಿಲ್ಲ. ಬೀವ ನೋಡಿ ಬೀಳ್ಕೊಂಡಾಗ್ಯಾವಲ್ಲ, ಅದಕ್ಕೆ ಕಡಿಯಾಕತ್ತಿರ್ಬೇಕು. ನಿನ್ನಿಂದ ಕಟಾ 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 ಹತ್ತಿ ಬಿಟ್ಟೈತಿ. ಅದಕ್ಕೆ ಹೇಳುದು ಎಣ್ಣೆ ಹಚ್ಕೊ ಅಂತೇಳಿ. ವಾ ನಮ್ ಕಾಲದಾಗ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಇಕ್ಕೊತಿದ್ದೆ. ಇವಾಗೇನು ಕಣ್ಣ ಕಾಣಂಗಿಲ್ಲ, ಕಿವಿನ ಕೇಳಂಗಿಲ್ಲ. ಏನೋ ಮಾಡ್ತಿರ್ತೀನಿ, ತೊಗೊಂಡ್ಬಾರೆ ವಾಹನಿಗೆ ಚೆನ್ನಾಗಿ ಇಕ್ಕೊಂತೀನಿ. ದಿನ ಆಗೈತಿ ಇಕ್ಕೊಳ್ಳಾರ್ದ. ಸಂಜೆ ಹೊತ್ತು ಏನ್ ತಲೆ ಇಕ್ಕೊಂತಿ? ಬೇಡ ನಿಂದ್ರೆ ಬೆಳಿಗ್ಗೆ ಇಕ್ಕೊಳಕಂತ. ಏನ್ ಸಜ್ಜಕ ಮಾಡ್ತೀಯಾ? ಬರೇ ಏನದ, ಬರೇ ಸಿಹಿ ತಿಂದ ಬಾಯಿಗಿನ ಹಲ್ಲೆಲ್ಲ ಹುಳ ಹತ್ತಾಕತ್ತಾವ. ಸಿಹಿ ಏನ್ ಬೇಡವಾ, ಬೇರೆ ಏನಾರ ಮಾಡು ಅಂದಿತ್ತು. ಯವ್ವ ಸಜ್ಜಕ ಮಾಡಿಲ್ಲ, ರೊಟ್ಟಿ ಮಾಡೀನಿ. ರೊಟ್ಟಿ ಮಾಡಂತ ಹೇಳಕತ್ತೀನಿ ನಾನು ನಿನಗೆ, ನೀ ಮಾಡಂಗಿಲ್ಲ ಅಂತೇಳ. ಯವ್ವ ರೊಟ್ಟಿ ಮಾಡು ಅಂದಿತ್ತು. ಏನು ಹಲ್ಲು ಉದ್ರಾಕತ್ತು ನಾನು ಸಜ್ಜಕ ತಿಂದ. ಆ ಹುಡುಗಿ ಕೂಸಿದ್ದಾಗ ಬರೀ ರೊಟ್ಟಿನ ಮಾಡ್ತಿದ್ದಿ, ಈಗ ರೊಟ್ಟಿನ ಮಾಡ್ತೀವಿ ಅಂತೇಳ. ನಂಗೇನು ಆಗಲ್ವಾ ಸಜ್ಜಕ ತಿನ್ನೋದು? ಬೇರೆ ಏನಾರ ಮಾಡು ಒಂದಿಟ್ಟು, ಬಾಯಿ ರುಚಿ ಏನಾರ. ಹಲ್ಲೇನು ನಾನು ಏನು ಪೂರ್ತಿ ಹೋಗಿಲ್ಲ, ಇನ್ನಿನ್ನೂ ಅದಾವ ಒಂದಿಟ್ಟು, ಕುದ್ಕೊಂಡು ತಿನ್ಬೋದು ನಾನು. ಅಯ್ಯ ನನ್ನ ಬಾಳೆವ. ಏನ್ ಬಾಳೆ ಅಂತಂದೇನೆ ತಂದಿಲ್ಲ ಒಂದೆರಡು ಕೊಡೆ. ಇವ ಎಷ್ಟು ದಿನ ಆಯ್ತು ಬಾಳೆ ಅಂತ ತಿನ್ನಲಾರ್ದು. ನನಗೆ ಬಾಳೆಹಣ್ಣು ಬಂಗಾರ ಆಗಿಬಿಟ್ಟೈತೆ ನೋಡಿ ನಿಮ್ಮ ಮನೆಗೆ. ನೀವು ಬಾಳೆಹಣ್ಣು ಗಿಡ ಹಚ್ಚಿರಿ ಒಂದಿಟ್ಟು. ಇದು ಪಾಳು ಬಿದ್ದು ಹೊಲ ಐತಲ್ಲ, ಬಾಳೆಹಣ್ಣು ಹಚ್ಚಿ ನೀರಾವರಿ ಮಾಡ್ರಿ. ಅಯ್ಯೋ ನನ್ನ ಕರ್ಮವೇ. ಯವ್ವ ನಿನ್ ಜೋಡಿ ಕುಂತ ನನ್ನ ಕತೆ ಇಲ್ಲೇ ಹೋಗಿದತಿ. ಓಕೆ ಸರಿನಾ? ಅಯ್ಯ ಏನು ಹೇಳಿದ್ನ ಅಂದ ಕೇಳಿಲ್ಲ ನೋಡು. ಹೌದು, ಯಾಕೆ ನನ್ನ ಮಗಳು ಫೋನ್ ಹಚ್ಚಿಲ್ಲ? ಎಷ್ಟು ದಿನ ಆಯ್ತು. ಈ ಮಂಜಲ್ಲಿ ಹೋಗ್ಯಾನ, ಬಂದಂದ್ರೆ ಫೋನ್ ಹಚ್ಚಕರ ಹೇಳ್ಬೇಕು. ಈ ಫೋನ್ನಾಗ ನಂಗೂ ಏನೂ ಗೊತ್ತಾಗಂಗಿಲ್ಲ. ಲೋ ಮಂಜ, ನೀ ಮತ್ತೆ ಎಷ್ಟು ದಿನ ಆಯ್ತು ಫೋನ್ ಹಚ್ಚೇ ಇಲ್ಲ? ಫೋನ್ ತಗೋ ಹಚ್ಕೊಡು ಒಂದಿಟ್ಟು. ಅಯ್ಯ ಅಜ್ಜಿ, ನಾನು ನಿಂಗೆ ಮೊನ್ನೆ ಹೇಳ್ಕೊಟ್ಟಿನಿ ಇಲ್ಲ, ಫಸ್ಟಿಗೆ ಬರೋದ ಅತ್ತಿ ಫೋನ್ ನಂಬರ್, ಅಕ್ಕಿಗೆ ಹಚ್ಚಂತೇಳಿ. ಅಯ್ಯ ಮಂಜ, ಮೊನ್ನೆ ಹಚ್ಚಿದ್ದೆ ನಾನು. ಅದು ಯಾರು ಹೋದ ಏನೋ ಗೊತ್ತಿಲ್ಲ. ಅವ್ರು ಯಾಕಡ ಪಕಡ ಯಾಕಡ ಉಂಡ ತಿಂದ ಏನೇನೋ ಅನ್ನಕತ್ತಿದ್ರು ಅವ್ರು, ನನಗೆ ಅರ್ಥನ ಆಗ್ಲಿಲ್ಲ. ಅಯ್ಯ ನಿನ್ ಫೋನ್ ಹಂಗಾರೆ ಯಾರ ತೆಲುಗುದಾರಿಗೆ ಹೋಗಿತ್ತು ಅನ್ಸುತ್ತೆ. ಅವ್ರ ಕಡೆ ಯಾಕಡ ಅಂದ್ರೆ ಎಲ್ಲಿದಿ ಅಂತ ಅನ್ನಂಗ. ಮತ್ತೆ ನೀನು ಯಾಕಡ ಅಂದ್ರೆ ಕಾಲನ್ ಚಪ್ಪಲ್ ಅಂತ ತಿಳ್ಕೊಂಡೇನು? ನನಗ್ ಭಯನ ಆದಯ್ಯಪ್ಪ ಅದು. ಅಲ್ಲ ಯಾಕಡ ಅಂತೇಳಿ ನಾನೇನ್ ತಪ್ಪು ಮಾಡಿನವ, ಇವ್ರು ನನಗೆ ಯಾಕಡ ತಗೊಂತೀನಿ ಅಂತಾರಲ್ಲ ಅಂತೇಳಿ ಅನಿಸ್ತು. ಅದಕ್ಕೆ ಸುಮ್ಮಾಗ್ಬಿಟ್ಟೆ, ಕಟ್ ಮಾಡಿದೆ ನಾನು. ಅಯ್ಯ ಯಾಕಡ ಚಪ್ಪಲ್ ಅಲ್ಲೇನು? ಅಲ್ಲಜ್ಜಿ, ಅತ್ತಿ ನಂಬರ್ ನಾನು ನಿಂಗೊಂದು ಹೊತ್ತು ಕೊಟ್ಟಿದ್ನಿಲ್ಲ, ಅದು ನಾನು ನಿಂಗೆ ನಂಬರ್ ಹೊತ್ತು ಕೊಟ್ಟಿದ್ನಿಲ್ಲ, ಅದೇ ನಂಬರ್ ಒತ್ತಬೇಕು. ನೀ ಬೇರೆ ತಪ್ಪಾಗಿ ನಂಬರ್ ಒತ್ತಿ ಯಾರಿಗೆ ತೆಲಗ್ನಾರಿಗೆ ಹೋಗೈತದು, ಅದಕ್ಕೆ ಹಂಗಾಗೈತೆ ನೋಡಿ. ಅಯ್ಯ ನಂಗೇನು ಗೊತ್ತಾಗತ್ತೆ ಅಪ್ಪ. ಸರಿ ಕೊಡು, ನಾ ತೆಗೆದು ಕೊಡ್ತೀನಿ. ಹಚ್ಕೊಡು, 2 ದಿನ ಆಯ್ತು ಮಾತಾಡ್ಲಾರ್ದು. ನೋಡಿ ನಿಮ್ಮ ಅತ್ತಿನ ಯಾಕೆ ಹಚ್ಚೇ ಇಲ್ಲ ನನಗೆ? ಏನ್ ಕೆಲಸ ಏನಾಕಿದೆ? ಹಚ್ಕೊಡು. ಏನ್ ಹೊಂಡದ ಇಲ್ಲ ಅಜ್ಜಿ? ಇದ್ರಾಗ ರೊಕ್ಕ ಮುಗ್ದೈತಿ, ಏನೋ ರೀಚಾರ್ಜ್ ಮಾಡಂತ ಹೇಳಕತ್ತೈತಿ. ಅಲ್ಲಿ ಕಣ್ಮಗ ಬಂದಾರ ನಿಮ್ಮಪ್ಪ 1500 ರೂಪಾಯಿ ಕೊಟ್ಟು ಹಾಕಿಸ್ಕೊಂಡ್ ಬಂದಾನ. ಅದೇನ್ ಮುಗಿತೈತೆ ಅಂತ ನೀನು 100 ರೂಪಾಯಿ ಕೊಟ್ಟಿನಿ ಅಪ್ಪ. 15 ದಿನನೂ ಆಗಿಲ್ಲ ಇನ್ನಾದ್ರೂ. ಅಲ್ಲಿ ಒಂದು ದುಡ್ಡು ಹಾಕಿದ್ರೆ 1 ತಿಂಗಳು ಬರ್ತೈತೆ ಅಂತಾರೆ. ನೀನ್ ನೋಡಿದ್ರೆ ಮುಗಿತಂತೀಯ, 15 ದಿನನೂ ಆಗಿಲ್ಲ ಇನ್ನು. ಅಜ್ಜಿ ಈ 100 ರೂಪಾಯಿ ಹಾಕ್ಸಿದೆ, 100 ರೂಪಾಯಿ ಹಾಕ್ಸಿದ್ರೆ ಅದು 88 ರೂಪಾಯಿ ಅಷ್ಟೇ ಬರ್ತೈತಿ. 88 ರೂಪಾಯಿ ಬಂದ್ರೆ ನೀ ಎಷ್ಟು ಮಾತಾಡ್ತಿ ಅಷ್ಟು ಹೋಗ ಬರ್ತೈತೆ ಅದು. ನೀನು 1 ತಿಂಗಳಿಗೆ ಪೂರ್ತಿ ಬರ್ಬೇಕಂತಂದ್ರೆ 300 ರೂಪಾಯಿ ಮೇಲೆ ಹಾಕಿಸ್ಬೇಕು ನೀನು, ಅಂದ್ರೆ 1 ತಿಂಗಳು ಬರ್ತೈತೆ ಅದು. ಈ ಬರೀ ಈಟೀಟ್ ಹಾಕ್ಸಿದ್ರೆ ಅದು ಹೋಗೇ ಬಿಟ್ಟೈತಲ್ಲ. ಏನಂದಿ? 1 ತಿಂಗಳಿಗೆ 300 ರೂಪಾಯಿ ಮೇಲೆ ಹಾಕಿಸ್ಬೇಕಾ? ಅಯ್ಯಯ್ಯಯ್ಯ, ಹಲೋ ಅಂತ ಮಾತಾಡಕ್, ಅದು ಯಾರಿಗೂ ಒಬ್ಬರಿಗೆ ಮಾತಾಡಕ್ 1 ತಿಂಗಳಿಗೆ 100 ರೂಪಾಯಿ ಹಾಕಿಸ್ಬೇಕಾ? ಯವ್ವ ಬ್ಯಾಡ, ಸರಿ ಆಗ್ತದ ಹಿಂಗಾದ್ರೆ ಹೆಂಗಿಲ್ಲ ಮಂಜ? ಅಯ್ಯ ಅದಕ್ಕೆ ಹಂಗೆ ಯೋಚನೆ ಮಾಡ್ತೀನಿ ಇಂದರ ನೋಡೋಣ. ಏನಾಯ್ತು ಇಬ್ರು ಏನ್ ಮಾಡಾಕತ್ತೀರಿ? ನನ್ನ ಮಗಳಿಗೆ ಫೋನ್ ಮಾಡೇ ಇಲ್ಲ, ಮಾಡಕತ್ರ ಇದೇನ ಚಾರ್ಜ್ ಇಲ್ಲ ಚೀಜ್ ಇಲ್ಲ ಅಂತ ಹೇಳಕತ್ತೈತಿ. ಆಯ್ತು ಸರಿ ಕೊಡ್ತೀನಿ. ತಗೋ ಮತ್ತ ಹಚ್ಚಿ ನೋಡು. ಯಾಕೆ ಏನಾಯ್ತು? ಏನ್ ಹೇಳಾಕತೈತಿ? ನೀವು ಕರೆ ಮಾಡಿದ್ರೆ ಚಂದರಾಮಾರು ಬೇರೆ ಕೆರೆಗೆ ಹೋಗಿ ನೀರು ತರಲು ಹೋಗಿದ್ದಾರೆ ಅಂತ. ಅಲ್ಲ ಈಕಿಗೇನು ಬಂತು? ಮನಿ ಮುಂದೆ ನಳ ಹಾಕಿಸ್ಕೊಂಡಾಳ, ನಳ ಹಾಕಿಸ್ಕೊಂಡು ಅದಾಗ ನೀರು ತಗೋಬೇಕಿಲ್ಲ, ಅದು ಬಿಟ್ಟು ಅದೇನು ಕೆರೆಯಾಗ ಹೋಗಿ ನೀರು ತರಕ್ ಹೋಗ್ಯಾಳ ಅಂತೆ.
ಅಂತದೇನ್ ಗತಿ ಬಂದೈತೆ ನಿಕ್ಕಿಗೆ. ಅದ ಹಂಗಲ್ಲ ಅತ್ತಿ, ನೀವು ಕರೆ ಮಾಡಿದ ಚಂದಾದರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ಅದು ಹಿಂಗ್ ಹೇಳ್ತಿರ್ತೈತೆ ಅದು. ಅಲ್ಲೇ ನೀನು ಅದನ್ನ ಹೇಳಕತ್ತಲ್ಲ, ಬೇರೆ ಕಡೆ ಹೋಗಿ ನೀರ್ ತರಕತ್ತಾರಂತೆ. ಅಯ್ಯ ಅತ್ತಿ ಹಂಗಲ್ರಿ, ನೀವು ನಿಮ್ಮ ಮಗಳಿಗೆ ಫೋನ್ ಮಾಡಿದ್ರಲ್ಲ, ಅಕ್ಕಿ ಬೇರೆದಾರ ಜೋಡಿ ಮಾತಾಡಕತ್ತಾಳ, ಹಂಗ ಹೇಳಾಕತ್ತೈತೆ ಅದು. ಅಯ್ಯ ಹೌದನ, ಹೇಳ್ ಬಿಡು. ಆಕೆಗೆ ಯಾವಾಗ ಹಚ್ತಾಳ ಹಚ್ಲಿ ಹಂಗಾರ. ಅಲ್ಲ ಸರಿಯಾಗಿ ಹೇಳ್ಬೇಕಿಲ್ಲ ಅವ್ರು. ಕೊಡ್ತಾತ ಫೋನ್, ನಾ ಹೋಗ್ಬೇಕೀಗ, ಹೋಗ್ಯಾಕ. ಅಯ್ಯ ನಿಂದ್ರ ಮಾಡ್ತಾಳ ನೋಡೋಣ ಒಂದಿಟ. ಯವ್ವ ಅಕ್ಕಿ ಬ್ಯಾರೆ ಫೋನ್ಯಾಗ ಮಾತಾಡಕತ್ತಾಳ ಅತ್ತಿಯರ, ಆಮೇಲೆ ಹಚ್ತಾಳ, ಕೊಡ್ರಿ ಅಕ್ಕಿ ಹಚ್ಚಿತ್ತಂತಂದು ಕೊಡ್ತೀನಿ. ಅಜ್ಜಿ ನೀನ್ ಕೊಟ್ರ ರೊಕ್ಕದ ಇಲ್ಲ. ಅದ ಕಣ್ಮಗ. ನಡಿ ಅಂಕಲ್ ರೀಚಾರ್ಜ್ ಮಾಡ್ಕೊಂಡು ಬರೋಣ ಇದನ್ನ. ಏ ಬಾ ಅಜ್ಜಿ ಹೋಗೋಣ.